ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ನೋಡಿ, ನಾನು ಇವತ್ತು ನಿಮಗೆ ಆರೋಗ್ಯಕರವಾದ ಹೆಲ್ದಿಯಾದ ವೆಜಿಟೇಬಲ್ಸ್ ಪರೋಟ ಮಾಡೋದನ್ನು ತೋರಿಸ್ತೀನಿ. ಇದು ಯಾವ ರೀತಿ ಮಾಡೋದು ಅಂತ ನೋಡಿ ಒಂದ್ಸತಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಒಂದ್ಸತಿ ನೋಡ್ಕೊಂಡು ಬರೀ ವೆಜಿಟೇಬಲ್ಸ್ದೇ ಇದೆ. ಇದರೊಳಗೆ ಯಾವುದೇ ಏನು ಮಿಕ್ಸ್ ಮಾಡಿಲ್ಲ. ಕಡಲೆ ಹಿಟ್ಟು ಬಿಟ್ಟರೆ ಏನೂ ಮಿಕ್ಸ್ ಮಾಡಿಲ್ಲ. ನೋಡಿ, ಆರೋಗ್ಯಕರ ತುಂಬಾ ಒಳ್ಳೆಯದು ಇದು. ಮಕ್ಕಳು ಹೊರಗಡೆ ಕ್ಯಾರೆಟು ಆಮೇಲೆ ಬೀಟ್ರೂಟು ತಿನ್ನಂದರೆ ಒಲ್ಲಂತಾರೆ, ಮೇಲ್ಗಡೆ ಮೂಲಂಗಿ. ಹಾಗಾಗಿ ಈ ಥರ ಹೆಚ್ಚಿ ಈ ಥರ ಪರೋಟ ಮಾಡಿಕೊಟ್ರೆ ಮಕ್ಕಳು ತಿಂತಾರೆ. ಅದು ಮಕ್ಕಳಿಗೋಸ್ಕರ ಇದು ಮಾಡಿರೋದು. ಒಂದ್ಸತಿ ನೋಡಿರಿ. ಒಂದು ಬೀಟ್ರೂಟು, ಒಂದು ಬಟಾಟೆ, ಒಂದು ಈರುಳ್ಳಿ, ಸ್ವಲ್ಪ ಮೂಲಂಗಿ, ಸ್ವಲ್ಪ ಕೊತ್ತಂಬರಿ ಮತ್ತು ಇದು ಗಜ್ಜರಿ, ಆಮೇಲೆ ಸೌತೆಕಾಯಿ. ನಿಮಗೆ ಯಾವ್ಯಾವ ವೆಜಿಟೇಬಲ್ಸ್ ಬೇಕು ಅವೆಲ್ಲನೂ ಮಿಕ್ಸ್ ಮಾಡಿ ಹಾಕ್ಕೋಬೋದು. ಇದಕ್ಕೆ ಸ್ವಲ್ಪ ಅರಿಶಿನ, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಉಪ್ಪು, ಸ್ವಲ್ಪ ಜೀರಿಗೆ, ಸ್ವಲ್ಪ ಮಸಾಲೆ ಖಾರ ಇವೆಲ್ಲವನ್ನು ಹಾಕಿ ಈ ಥರ ಮಾಡಿ, ಸ್ವಲ್ಪ ಕಡಲೆ ಹಿಟ್ಟು ನೋಡಿ ಈ ಥರ ಎಲ್ಲ ಸ್ವಲ್ಪ ಕೊತ್ತಂಬರಿ ಹೆಚ್ಚಿ ಅದರಲ್ಲಿ ಸ್ವಲ್ಪ ಕಡಲೆ ಹಿಟ್ಟು ಹಾಕಿದ್ದೀನಿ. ನೋಡ್ರಿ, ಯಾವುದೇ ನೀರು ಬೆರೆಸಿಲ್ಲ. ಇದೆ ವೆಜಿಟೇಬಲ್ಸ್ದಿಂದ ಬಿಟ್ಟಿರೋ ನೀರನ್ನೇ ಇಷ್ಟು ಆಗಿದೆ. ಇದರಲ್ಲಿ ಯಾವುದೇ ನೀರು ಆ್ಯಡ್ ಮಾಡಿಲ್ಲ, ಏನಿಲ್ಲ. ಇದರ ಮೇಲ್ಗಡೆ ಸ್ವಲ್ಪ ಎಳ್ಳು ಹಾಕಿದ್ದೀನಿ. ಎಳ್ಳು ಮಕ್ಕಳಿಗೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹಾಗಾಗಿ ಎಳ್ಳು ಸ್ವಲ್ಪ ಹಾಕಿದ್ದೀನಿ. ಮೇಲ್ಗಡೆ ಹಚ್ಚಿದರೆ ಎಳ್ಳು ಅಂತ ತಿನ್ನೋದಿಲ್ಲ. ಹಾಗಾಗಿ ನಾನು ಅದರಲ್ಲೇ ಹಾಕಿರೋದು. ಈ ಥರ ನೋಡಿ, ಸಣ್ಣ ಈ ಥರ ಮಾಡಿ ಹಿಂಗೆ ಹಾಕ್ಬೇಕು ಹಂಚಲ್ಲಿ. ನೋಡಿ, ಕಲರ್ನು ತುಂಬ ಚೆನ್ನಾಗಿದೆ ಬರುತ್ತೆ. ಈ ಥರ ಸಣ್ಣ ಮಾಡಿಕೊಟ್ರೆ ಮಕ್ಕಳು ತುಂಬ ಇಷ್ಟಪಡ್ತಿರ್ತಾರೆ ನೋಡಿರಿ. ನಮ್ಮ ಹುಡುಗರು ಮೊದಲೇ ವೆಜಿಟೇಬಲ್ಸ್ ತಿಂದರೆ ಈರುಳ್ಳಿ, ಆಮೇಲೆ ಮೂಲಂಗಿ, ಸೌತೆಕಾಯಿ, ಗಜ್ಜರಿ ಬಿಟ್ಟರೆ ಉಳಿದು ಯಾವುದು ವೆಜಿಟೇಬಲ್ಸು ತಿಂತಿರಲಿಲ್ಲ. ನಾನು ಈಗ ಇದನ್ನು ತಲೆ ಓಡಿಸಿ ಈ ಥರ ಮಕ್ಕಳಿಗೋಸ್ಕರ ಮಾಡಿದ್ದೀನಿ. ಒಳಗೆ ನೋಡ್ರಿ ಎಳೆ ಹೆಂಗೆ ಬರ್ತಿದೆ. ಕೊತ್ತಂಬರಿ, ಗಜ್ಜರಿ ಎಲ್ಲ ಹೆಚ್ಚಿರ್ತೇವಲ್ಲ, ಹಾಗಾಗಿ ನೋಡಿರಿ ನೀರು ಎಷ್ಟು ಚೆನ್ನಾಗಿ ಬಿಟ್ಟಿದೆ. ವೆಜಿಟೇಬಲ್ಸ್ ಹಾಗಾಗಿ ಚೆನ್ನಾಗಿ ಆಗಿದೆ. ಈ ಥರ ಒಂದ್ಸತಿ ಪ್ಲೇಟ್ ಮುಚ್ಚಿ ಬಿಡಬೇಕು. 5 ನಿಮಿಷ ಆದಮೇಲೆ ನಂತರ ಮತ್ತೆ ಈ ಥರ ತೆಗೆದು ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಾಕಿ ಈ ಥರ ಹಾಕ್ಬೇಕು. ನೋಡಿರಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆಯಲ್ಲ, ಚೆನ್ನಾಗಿ ಆಗಿದೆ. ತುಂಬ ಚೆನ್ನಾಗಿ ಆಗುತ್ತೆ. ನೀವು ಒಂದ್ಸತಿ ಮಾಡಿಕೊಂಡು ತಿಂದು ಹೇಗಾಗಿದೆ ಅಂತಂದು ಕಮೆಂಟ್ ಮಾಡಿ ಹೇಳ್ರಿ. ತುಂಬ ಚೆನ್ನಾಗಾಗುತ್ತೆ. ಮಕ್ಕಳಂತರೂ ತುಂಬ ಇಷ್ಟಪಟ್ಟು ತಿಂತಾರೆ. ನಮ್ಮ ಮನ್ಯಾಗಂತರೂ ಮಾಡಮ್ಮ ಅಂತ ಬೀಳ್ತಾರೆ ಸ್ಕೂಲಿಂದ ಬಂದಮೇಲೆ. ಹಾಗಾಗಿ ನೀವು ಮಕ್ಕಳಿಗೆ ಮಾಡಿಕೊಡ್ರಿ ಅಂತ ತೋರಿಸಿರೋದು. ನೀವು ಒಂದ್ಸತಿ ಮಾಡಿ ತಿಂದು ನೋಡ್ರಿ. ಒಳಗೆ ವೆಜಿಟೇಬಲ್ಸ್ ಹೇಗೆ ಬೆಂದಿದೆ ನೋಡ್ರಿ, ಎಷ್ಟು ಚೆನ್ನಾಗಾಗಿದೆ ನೋಡ್ರಿ. ಎಲ್ಲ ವೆಜಿಟೇಬಲ್ಸ್ ಹೆಚ್ಚಿದ್ದೀನಿ ನೋಡ್ರಿ. ನಾನು ಚೆನ್ನಾಗಿ ಆಗಿದೆ ಈಗ ನೋಡ್ರಿ. ತುಂಬ ಚೆನ್ನಾಗಿ ಬಂದಿದೆಯಲ್ಲ, ಟೇಸ್ಟ್ನು ಅಷ್ಟೇ ಸಖತ್ತಾಗಿರುತ್ತೆ. ಒಂದ್ಸತಿ ತಿಂದು ನೋಡಿ ಹೇಳ್ರಿ. ಹಾಗೇನೂ ತಿನ್ಬೋದು, ಎಲ್ಲ ಉಪ್ಪು ಖಾರ ಎಲ್ಲ ಹಾಕಿರ್ತೀವಿ. ಇಲ್ಲಾಂದ್ರೆ ಜೊತೆ ನೀವು ಏನು ಬೇಕಾದರೂ ಚಟ್ನಿನ ಹಚ್ಕೊಂಡು ತಿನ್ಬೋದು. ಚೆನ್ನಾಗಿದೆ. ಒಂದ್ಸತಿ ತಿಂದು ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮಾಡಿ ಹೇಳ್ರಿ. ಬಾಯ್.